ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ಈಸಿಯಾಗಿ ಮಾಡಿಕೊಳ್ಳುವಂಥ ಪರಿಹಾರ. ಮನುಷ್ಯನಿಗೆ ಪದೇ ಪದೇ ನಮಗೆ ಯಾಕಪ್ಪ ನಾವು ಏಳಿಗೆನೇ ಆಗ್ತಾಯಿಲ್ಲ, ಕಷ್ಟಗಳೇ ಜಾಸ್ತಿ ಇದೆ, ಯಾಕೆ ನಾವು ನಂಬಿದಂಥ ದೇವರು ನಮ್ಗೆ ಇಷ್ಟೊಂದು ಕಷ್ಟಗಳು ಕೊಡ್ತಾ ಇದ್ದಾನೆ ಅಂತ ಕೆಲವೊಂದು ಸಾರಿ ನಾವು ದೇವರನ್ನೇ ಪ್ರಶ್ನೆ ಮಾಡ್ತೀವಿ, ಕೇಳ್ತೀವಿ. ಕೆಲವೊಂದು ತಪ್ಪುಗಳನ್ನು ನಮಗೇ ಗೊತ್ತೋ ಗೊತ್ತಿಲ್ಲದೋ ನಾವು ಮಾಡ್ತಾ ಇರ್ತೀವಿ. ಆದರೆ ಭಾನುವಾರವನ್ನು ಆಯ್ಕೆ ಮಾಡ್ಕೊಳ್ಳಿ. ಭಾನುವಾರ ಅನ್ನುವಂಥದ್ದು ನಮಗೆ ಎಲ್ಲ ದಿನಗಳಲ್ಲೂ ಕೂಡ ಅದರದೇ ಆದಂಥ ಒಂದೊಂದು ದಿನ, ತಿಥಿ, ವಾರಗಳು ಅಂತ ಹೇಳ್ತೀವಲ್ವ, ತುಂಬ ಅದ್ಭುತವಾಗಿರುತ್ತೆ. ಭಾನುವಾರ ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ. ಈ ದಿನ ಏನೇ ಪರಿಹಾರ ಮಾಡಿಕೊಂಡ್ರೂ ಕೂಡ ಬೇಗ ಫಲವನ್ನು ಕೊಡುವಂಥದ್ದು. ಮನುಷ್ಯನಿಗೆ ಬಂದಿರುವಂಥ ಕಷ್ಟ, ನಷ್ಟ, ಬಾಧೆ, ಎಷ್ಟೋ ಕಷ್ಟಗಳನ್ನು ತಡ್ಕೊಳ್ಳೋಕ್ಕಾಗದೆ ಕಣ್ಣೀರು ಹಾಕ್ತಾ ಇರ್ತಾರೆ. ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಎಲ್ಲಾದರೂ ಹೋಗ್ಬಿಡೋಣ ಅನ್ನುವಂಥ ಮನಸ್ಥಿತಿ ಬರುತ್ತೆ. ಅದು ಎಲ್ಲವೂ ಸಹಜ. ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಒಂದು ಕಷ್ಟ ಅನ್ನೋದು ಬಂದೇ ಬರುತ್ತೆ. ಆ ಕಷ್ಟವನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ನಮ್ಮ ಮನೆಯಲ್ಲಿ ಅನುಕೂಲ ಎಲ್ಲ ರೀತಿಯಲ್ಲೂ ಇರಬೇಕು ಅನ್ನೋದಕ್ಕೆ ಭಾನುವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾಗಿರುತ್ತೆ. ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಪರಿಹಾರಕ್ಕೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳೇ ಸಾಕಾಗುತ್ತೆ. 41 ದಿನದಲ್ಲೇ ನಿಮ್ಮ ಆರ್ಥಿಕ ಏನು ಗುಣಮಟ್ಟ ಇನ್ನಷ್ಟು ಹೆಚ್ಚಾಗುತ್ತೆ. ಅಂದರೆ ತುಂಬ ಸಾಲ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸಾಲವನ್ನು ತೀರಿಸ್ತೀರಾ. ತುಂಬ ಸುಧಾರಣೆ ಅನ್ನೋದು ಕಾಣುತ್ತೆ. 4-6 ಕಾಸು ನಾವು ಎತ್ತಿ ಇಟ್ಕೊಳ್ಬೇಕು. ಆದಾಯ ಜಾಸ್ತಿ ಆಗಬೇಕು. ನಮಗೆ ಉಳಿತಾಯ ಮಾಡಿಕೊಳ್ಬೇಕು. ಖರ್ಚೇನೋ ಮಾಡ್ತಾಯಿದ್ದೀವಿ, ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿದೆ. ತಿಂಗಳು ಖರ್ಚುಗಳು ಜಾಸ್ತಿನೇ ಬೀಳ್ತಾ ಇದೆ, ಆದರೆ ಉಳಿತಾಯ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅನ್ನುವಂಥವರು ಭಾನುವಾರ ಮುಖ್ಯವಾಗಿ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡಿ. ಏಕೆಂದರೆ ಪ್ರತಿನಿತ್ಯ ನಾವು ಪ್ರತ್ಯಕ್ಷವಾಗಿ ಕಾಣುವಂಥ ಭಗವಂತನಿಗೆ ನಮಸ್ಕಾರ ಪ್ರಿಯ ಸೂರ್ಯ ಭಗವಾನನು. ನಮಸ್ಕಾರ ಮಾಡಿ ಅರ್ಘ್ಯವನ್ನು ಬಿಡೋದ್ರಿಂದ ತುಂಬ ಆರೋಗ್ಯವಂತರಾಗಿರ್ತೀವಿ ಹಾಗೂ ಐಶ್ವರ್ಯವಂತರಾಗಿರ್ತೀವಿ. ಕೆಲಸಗಳು ಸಿಗದೇ ಇರುವಂಥವರಿಗೆ ಕೆಲಸ ಸಿಗುತ್ತೆ. ಆ ದಿನ ಭಾನುವಾರ ಗೋಧಿಯನ್ನು ಯಾರಿಗಾದರೂ ದಾನ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲ ದೋಷಗಳಿಂದ ಕೂಡ ಮುಕ್ತಿ ಹೊಂದಬಹುದು. ಧೈರ್ಯ ಅನ್ನೋದು ಭಗವಂತನೂ ಕೊಡ್ತಾನೆ. ಆ ಧೈರ್ಯ ಇದ್ದಾಗ ನಮಗೆ ಬುದ್ಧಿ ಕೂಡ ಪ್ರಸಾದವಾಗಿ ಕೊಡ್ತಾನೆ. ಇದನ್ನು ಇಟ್ಕೊಂಡು ನಾವು ಎಲ್ಲ ರೀತಿಯಲ್ಲೂ ಒಂದು ಜಾಣ್ಮೆಯಿಂದ ಜೀವನವನ್ನು ಸಾಗಿಸೋದಕ್ಕೆ ಭಗವಂತನ ಆಶೀರ್ವಾದ ಸಿಗುತ್ತೆ. ಈ ಪರಿಹಾರ ಬಂದು ನೀವು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಬೇಕು. 6 ಗಂಟೆಯ ಮೇಲೆ ಮಾಡಿಕೊಂಡಾಗ ನಿಮ್ಮ ಜೀವನ ನೋಡಿ ಎಷ್ಟು ಉಜ್ವಲವಾಗಿರುತ್ತೆ. ಒಂದು ದೀಪವನ್ನು ತಗೊಳ್ಳಿ, ಸ್ವಲ್ಪ ಅಕ್ಕಿಯನ್ನು ಹಾಕಿ. ಅಕ್ಕಿ ಯಾವಾಗಲೂ ಅಷ್ಟೇ ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈಗ ತಿಳಿಸುವಂಥ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ನೀವು ಲವಂಗವನ್ನು, ಮೊಗ್ಗಿರುವಂಥ ಲವಂಗವನ್ನು 3 ಹಾಕಬೇಕು. ಪಚ್ಚಕರ್ಪೂರ 1 ಬಿಲ್ಲೆ ಆದರೂ ಹಾಕಿ. ಪಚ್ಚಕರ್ಪೂರ ಯಾವ ಜಾಗದಲ್ಲಿರುತ್ತೋ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ನಿವಾಸ ಆಗುವಂಥದ್ದು. ಇದರಿಂದ ಬರುವಂಥ ಸುಗಂಧ ಇರುತ್ತಲ್ವ, ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಮಾಡುತ್ತೆ. ಚಕ್ಕೆಯನ್ನು ಹಾಕಬೇಕು. ಸಿನ್ನಮಿನ್ ಅಂತ ಹೇಳ್ತೀವಲ್ವ, ದಾಲ್ಚಿನ್ನಿ ಚಕ್ಕೆ. ದಾಲ್ಚಿನ್ನಿ ಚಕ್ಕೆಯನ್ನು 1-2 ಆದರೂ ಹಾಕಿ. ಚಿಕ್ಕದಾಗಿದ್ದರೂ ಪರವಾಗಿಲ್ಲ. ಇಷ್ಟನ್ನು ಹಾಕಿ ತದನಂತರ ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗುರುಬಲ ಅನ್ನೋದು ಇದ್ದಾಗ ಸಂಪಾದನೆ ಜಾಸ್ತಿ ಆಗುತ್ತೆ. ದುಡ್ಡು ನಮಗೆ ಜಾಸ್ತಿ ಆಗುತ್ತೆ. ಮದುವೆಗಳು ಸೆಟ್ಟಾಗಿಲ್ಲ ಅಂದರೆ ಮದುವೆ ಸೆಟ್ಟಾಗುತ್ತೆ. ಸಂಬಂಧಗಳು ಚೆನ್ನಾಗಿರುತ್ತೆ. ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿರ್ತೀವೋ ಮತ್ತೆ ಪಡ್ಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಮನುಷ್ಯನಿಗೆ ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಅರಿಶಿಣವನ್ನು 1 1/4 ಸ್ಪೂನಷ್ಟು
ನೀವು ಹಾಕಿದ್ರೆ ಸಾಕಾಗುತ್ತೆ. ಇದರಲ್ಲಿ ತಿಳಿಸಿರುವಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಇದರಲ್ಲಿ ಅಡಗಿದೆ. ಈ ವಸ್ತುಗಳನ್ನು ನೀವು ಒಂದೊಂದೇ ತೆಗೆದುಕೊಂಡು ಇದರಲ್ಲಿ ಹಾಕುವಾಗ ನಮ್ಮ ಮನೆ ತುಂಬ ಚೆನ್ನಾಗಿರಬೇಕು, ನಮ್ಮ ಮನೆಯಲ್ಲಿರುವಂಥ ಸದಸ್ಯರು ಆರೋಗ್ಯವಾಗಿರಬೇಕು, ಆನಂದವಾಗಿರಬೇಕು, ನಮಗಿರುವಂಥ ಕಷ್ಟಗಳನ್ನು ಬಗೆಹರಿಸುವಂಥ ದಾರಿಯನ್ನು ತೋರಿಸು ಅಂತ ನಿಮ್ಮ ಇಷ್ಟ ದೇವರನ್ನು ನೀವು ಕೇಳಿಕೊಂಡು ಕರ್ಪೂರ ಹಾಕಿರ್ತೀವಲ್ವ, ಇದನ್ನು ಉರಿಸ್ಬೇಕು. ಮನೆಯಲ್ಲಿ ಒಂದು ಪ್ಲೇಟ್ ಮೇಲೇ ನೀವು ಉರಿಸಿ, ಯಾವ ಜಾಗದಲ್ಲಿ ಕೂತ್ಕೊಂಡಾದರೂ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಸಾಧ್ಯವಾದಷ್ಟು ನಿಮ್ಮ ಉತ್ತಮವಾದ ಒಂದು ಮನೆಯ ಒಂದು ಭಾಗ ಅಂತಲೇ ಹೇಳ್ಬಹುದು, ಈಶಾನ್ಯ ಮೂಲೆ ಮೊದಲು ಆಯ್ಕೆ ಮಾಡ್ಕೊಳ್ಳಿ. ಅಕಸ್ಮಾತ್ ಈಶಾನ್ಯ ಮೂಲೆಯಲ್ಲಿ ನಾವು ಅದು ಇದು ವಸ್ತುಗಳು ಎಲ್ಲ ಇಟ್ಬಿಟ್ಟಿದ್ದೀವಿ, ಆ ಕಡೆ ಆಗೋದಿಲ್ಲ ಅನ್ನುವಂಥವರಾದರೆ ನೀವು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಜಾಗದಲ್ಲಿ ಮಾಡಿಕೊಳ್ಬಹುದು. ಪ್ರಥಮವಾಗಿ ಈಶಾನ್ಯ ಮೂಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಈಶಾನ್ಯ ಮೂಲೆ ಅನ್ನುವಂಥದ್ದು ದೇವರು ನೆಲೆಸಿರುವಂಥ ಜಾಗ. ಆಗ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ. ಇದನ್ನು ಉರಿಸುವಾಗ ನೀವು ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಳ್ಬೇಕು. ಎಲ್ಲ ರೀತಿಯ ಕಷ್ಟಗಳು ದೂರ ಆಗಬೇಕು. ಬರುವಂಥ ಕಷ್ಟ ಯಾವುದೇ ಇರಲಿ, ಅದನ್ನು ಮೆಟ್ಟಿ ಮುಂದೆ ಹೋಗುವಂಥ ಧೈರ್ಯ, ಬುದ್ಧಿ, ಬಲ ಎಲ್ಲವನ್ನು ಕೊಟ್ಟು ನನ್ನ ಮೇಲೆ ಆಶೀರ್ವಾದ ತೋರಿಸುವಂಥ ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಳ್ಳಿ ಸ್ನೇಹಿತರೆ. ಆಗ ಭಗವಂತನು ಒಂದು ರೂಪದಲ್ಲಿ ನಮಗೆ ಆಶೀರ್ವಾದ ಅನ್ನೋದು ತಪ್ಪದೇ ಕೊಡ್ತಾನೆ. ಇದು ಮೂಲೆ ಮೂಲೆಯಲ್ಲೂ ಕೂಡ ಆ ಹೊಗೆಯೆಲ್ಲ ಆಡುತ್ತೆ. ಅದು ಉರಿಯುವಷ್ಟು ಸಮಯ ಕೂಡ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಭಗವಂತನಲ್ಲಿ. ನೋಡಿ, ನಿಮ್ಮ ಮನೆಯಲ್ಲಿ ಆ 41 ದಿನದಲ್ಲೇ ಸಾಲದ ಸಮಸ್ಯೆಗಳು ಏನಾದರೂ ಜಾಸ್ತಿ ಇದ್ದರೆ ಬಗೆಹರಿಯುವಂಥ ಮಾರ್ಗ ನಿಮಗೆ ಸಿಕ್ಕೇ ಸಿಗುತ್ತೆ. ನೆಮ್ಮದಿಯ ಜೀವನ ಆಗುತ್ತೆ. ಈ ರೀತಿ ಒಂದು ಭಾನುವಾರ ಮಾಡಿಕೊಂಡು ಸುಮ್ಮನೆ ಇದ್ದು ಬಿಡಬೇಡಿ. ಪ್ರತಿ ಭಾನುವಾರ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಿದ್ದರೆ ನಾವು ಮಾಡಿಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಉತ್ತಮವಾಗಿರುತ್ತೆ. ದಿನದಿಂದ ದಿನಕ್ಕೆ ಇನ್ನಷ್ಟು ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ಇದನ್ನು ಪ್ರಾರ್ಥನೆ ಮಾಡಿಕೊಂಡು ಚೆನ್ನಾಗಿ ಉರಿಸುವವರೆಗೂ ಪ್ರಾರ್ಥನೆ ಆದಮೇಲೆ ತದನಂತರ ಇದು ತಣ್ಣಗಾದ ಮೇಲೆ ನೀವು ಮಾಡಿಕೊಳ್ಳುವಂಥದ್ದೇನೆಂದರೆ, ಇದನ್ನು ಕ್ಲೀನಾಗಿ ಒಂದು ಕವರಲ್ಲಿ ತಗೊಂಡು ತುಳಿದೇ ಇರುವ ಕಡೆ, ಮನುಷ್ಯ ಓಡಾಡದೇ ಇರುವ ಕಡೆ ನೋಡಿಕೊಂಡು ಹಾಕಬೇಕು. ಎಲ್ಲಂದರೆ ಅಲ್ಲಿ ನಾವು ಬಿಸಾಕಬಾರ್ದು. ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು, ನಷ್ಟ ಏನೇ ಇರಬಹುದು ಅದನ್ನೆಲ್ಲವೂ ಕೂಡ ನಾವು ಭಗವಂತನನ್ನು ನಂಬಿ ಹೊರಗಡೆ ಹಾಕ್ತಾಯಿದ್ದೀವಿ. ಅದು ಇನ್ನೊಬ್ಬರಿಗೆ ಕಷ್ಟ ಬರಬಾರ್ದು. ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.